ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಕನ್ನಡ. ಕಲರ್ ಗ್ರೇಡಿಂಗ್ ಕನ್ನಡ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ನಾನಿಲ್ಲಿ ಇವತ್ತು ಈ ವಿಡಿಯೋದಲ್ಲಿ ಒಂದು ವೆಡ್ಡಿಂಗ್ ಕ್ಲಿಪ್ನ ಹೇಗೆ ಕಲರ್ ಗ್ರೇಡ್ ಮಾಡ್ಬೋದು ಅಂತ ನೋಡೋಣ. ನಾನು ಸ್ಟಾರ್ಟಿಂಗಲ್ಲಿ ಕಲರ್ ಗ್ರೇಡ್ ಮಾಡೋಕ್ಕೂ ಮುಂಚೆ ಈ ಕ್ಲಿಪ್ನ ಕಲರ್ ಕನ್ವರ್ಷನ್ ಮಾಡ್ಕೋತಾ ಇದ್ದೀನಿ. ಇದೊಂದು ಬ್ಲ್ಯಾಕ್ ಮ್ಯಾಜಿಕ್ ರಾ ಕ್ಲಿಪ್ನ ಕಲರ್ ಕನ್ವರ್ಷನ್ನು ಹಳೆ ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ. ಒಂದು IDT ಮತ್ತು ODT ಯೂಸ್ ಮಾಡಿ ಹೇಗೆ ಕಲರ್ ಕನ್ವರ್ಷನ್ ಮಾಡ್ಕೋಬೋದು ಅಂತ. ಈ ವಿಡಿಯೋದಲ್ಲಿ ಇನ್ನೊಂಥರ ರಾ ಕ್ಲಿಪ್ಪನ್ನ ಇನ್ನೊಂಥರ ಕಲರ್ ಕನ್ವರ್ಷನ್ ಮಾಡ್ಬೋದು ಹೇಗೆ ಅಂತ ನೋಡೋಣ. ಸ್ಟಾರ್ಟಿಂಗಲ್ಲಿ ಈ ಕ್ಲಿಪ್ಪಲ್ಲಿ ನಾನಿಲ್ಲಿ ರೈಟ್ ಸೈಡಿಗೆ ಬಂದು ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕ್ಯಾಮ್ರಾ ರಾ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. ನನಗಿಲ್ಲಿ ಒಂದು ಟ್ಯಾಬ್ ಕಾಣಿಸುತ್ತೆ. ರಾ ಪ್ರೊಫೈಲ್, ಡಿಕೋಡ್, ಡಿಸ್ಪ್ಲೇ, ಡಿಕೋಡ್ ಕ್ವಾಲಿಟಿ, ಡಿಕೋಡ್ ಯೂಸಿಂಗ್ ಅಂತ ಒಂದು ಮಾಸ್ಟರ್ ಟ್ಯಾಬ್ ಕಾಣುತ್ತೆ. ಈ ಟ್ಯಾಬಲ್ಲಿ ನನಗೆ ಇಲ್ಲಿರೋದು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾ ಇರೋದ್ರಿಂದ ನಾನಿಲ್ಲಿ ರಾ ಪ್ರೊಫೈಲ್ನ ಬ್ಲ್ಯಾಕ್ ಮ್ಯಾಜಿಕ್ ರಾ ಅಂತ ಚೇಂಜ್ ಮಾಡ್ತೀನಿ. ನೆಕ್ಸ್ಟು ಡಿಕೋಡ್ ಕ್ವಾಲಿಟಿ ಫುಲ್ ರೆಸೊಲ್ಯೂಷನ್ ಇಡ್ತಾಯಿದ್ದೀನಿ. ಇಲ್ಲಿ ಡಿಕೋಡಿಂಗ್ ಯೂಸಿಂಗ್ ಕ್ಯಾಮ್ರಾ ಮೆಟಾಡಾಟಾ ಅಂತಿದೆ. ನಾನು ಇದನ್ನು ಪ್ರಾಜೆಕ್ಟಿಗೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಪ್ರಾಜೆಕ್ಟಿಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಪ್ರಾಜೆಕ್ಟ್ ಸೆಟ್ಟಿಂಗ್ಸ್ ಕಾಣಿಸ್ತಾ ಇದೆ. ಒಂದು ಕಲರ್ ಸೈನ್ಸು ಮತ್ತು ವೈಟ್ ಬ್ಯಾಲೆನ್ಸು ಮತ್ತು ಕಲರ್ ಸ್ಪೇಸು, ಗಾಮಾ. ಇಲ್ಲಿ ಕಲರ್ ಸೈನ್ಸು ನಾನು ಕ್ಯಾಮ್ರಾ ಮೆಟಾಡಾಟಾ ಅಂದರೆ ಕ್ಯಾಮ್ರಾದಲ್ಲಿ ಏನು ಕ್ಯಾಪ್ಚರ್ ಮಾಡಿದ್ದಾರೆ ಅದೇ ಇಡ್ತಾ ಇದ್ದೀನಿ. ವೈಟ್ ಬ್ಯಾಲೆನ್ಸು ಆ್ಯಸ್ ಶಾರ್ಟಲ್ಲೇ ಇದೆ. ಇದು ಸೀನಲ್ಲಿ ಏನು ವೈಟ್ ಬ್ಯಾಲೆನ್ಸ್ ಇಟ್ಟಿದ್ದಾರೆ ಅದೇ ವೈಟ್ ಬ್ಯಾಲೆನ್ಸಿಗೆ ಆ್ಯಸ್ ಇಟ್ ಈಸ್ ಇಟ್ಟಿದ್ದೀನಿ. ಇಲ್ಲಿ ನಾನು ಕಲರ್ ಸ್ಪೇಸ್ನ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ತೆಗೆದು ಡಾವಿಂಚಿ ವೈಟ್ ಗ್ಯಾಮೆಟಿಗೆ ಕೊಡ್ತಾಯಿದ್ದೀನಿ. ಗಾಮನ ಇಲ್ಲಿ ಡಾವಿಂಚಿ ಇಂಟರ್ಮೀಡಿಯೇಟ್ಗೆ ಇಡ್ತಾಯಿದ್ದೀನಿ. ಇನ್ನು ಹೈಲೈಟ್ ರಿಕವರಿ ನೀವು ಬೇಕು ಅಂದರೆ ಯೂಸ್ ಮಾಡ್ಬೋದು. ಅಂದರೆ ಕ್ಯಾಮ್ರಾದಲ್ಲಿ ಏನಾದ್ರು ಹೈಲೈಟ್ಸು ತುಂಬ ಓವರ್ ಎಕ್ಸ್ಪೋಸ್ ಆಗಿದೆ ಅಂತ ಅನಿಸಿದರೆ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಬೇಡ. ಇಲ್ಲಿ ಯೂಸ್ ಕ್ಯಾಮ್ರಾ ಮೆಟಾಡಾಟಾ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಎಕ್ಸ್ಪೋಜರು, ಕಲರ್ ಟೆಂಪು, ಟಿಂಟ್ ಇದೆ. ಇವೆರಡು ಹೈಡ್ ಆಗಿದೆ. ಎಕ್ಸ್ಪೋಜರ್ ನಾನಿಲ್ಲಿ 1+ ಇಟ್ಟರೆ ನಾನು ಕಲರ್ ಕನ್ವರ್ಷನ್ ಮಾಡಿದ ತಕ್ಷಣ ಇದು 1 ಸ್ಟಾಪು ಹೈಯರ್ ಆಗುತ್ತೆ. ಹಾಗಾಗಿ ನಾನು ಇದನ್ನ ಏನು ಚೇಂಜ್ ಮಾಡ್ತಾ ಇಲ್ಲ, ಹಾಗೆ 0ಗೆ ಇಡ್ತಾ ಇದ್ದೀನಿ. ಇಷ್ಟು ಸೆಟ್ಟಿಂಗ್ಸ್ನ ಮಾಡಾಗಿ ನಾನು ಯಾವಾಗ ಸೇವ್ ಕೊಟ್ಟಿದ ತಕ್ಷಣ ಒಂದು ಕನ್ವರ್ಷನ್ ಆಗುತ್ತೆ. ಅಬ್ಸರ್ವ್ ಮಾಡಿದಿರಿ, ಒಂದು ಕನ್ವರ್ಷನ್ ಆಗುತ್ತೆ. ಈ ಕನ್ವರ್ಷನ್ ಏನು ಅಂದರೆ, ನಾನು ಬ್ಲ್ಯಾಕ್ ಮ್ಯಾಜಿಕ್ ರಾ ಕ್ಲಿಪ್ನ ಪ್ರಾಜೆಕ್ಟ್ ಸೆಟ್ಟಿಂಗ್ಸಲ್ಲಿ ಕೊಟ್ಟಿದ ತಕ್ಷಣ ಅದು ಇನ್ಪುಟ್ ಟ್ರಾನ್ಸ್ಫರ್ ಮಾಡಿದೆ. ನಮಗೆ ಇವಾಗ ರಾ ಕ್ಲಿಪ್ಪಲ್ಲಿ ಆಲ್ರೆಡಿ ಡಾವಿಂಚಿ ರಿಸಾಲ್ವಲ್ಲೇ ಡಾವಿಂಚಿ ವೈಟ್ ಗ್ಯಾಮೆಟು ಮತ್ತು ಇಂಟರ್ಮೀಡಿಯೇಟ್ಗೆ ಟ್ರಾನ್ಸ್ಫರ್ ಮಾಡಿದೆ. ನಾವೀಗ ಮಾಡಬೇಕಾಗಿರೋದು ಏನು ಅಂದರೆ ODT ಮಾತ್ರ ಸೆಟ್ ಮಾಡ್ಕೋಬೇಕು. ಫಸ್ಟೇ ಆಟೋಮೆಟಿಕ್ಕಾಗಿ ನಾನು ಇಲ್ಲಿ ಸೆಟ್ ಮಾಡಿದ್ದೀನಿ, IDT ಸೆಟ್ ಆಗಿದೆ. ಇದು ರಾ ಕ್ಲಿಪ್ಪಿಗೆ ಮಾತ್ರ ಇನ್ಕ್ಲೂಡ್ ಆಗುತ್ತೆ, ಲಾಗ್ ಕ್ಲಿಪ್ಸಿಗೆ ಆಗಲ್ಲ. ಅದಾದಮೇಲೆ ನಾನು ಒಂದು ನೋಡಿದೆಯಲ್ಲ, ಈ ನೋಡಲ್ಲಿ ಔಟ್ಪುಟ್ ಡಿವೈಸ್ ಟ್ರಾನ್ಸ್ಫರ್ ಅಂದರೆ ODT ಔಟ್ಪುಟ್ ನನಗೆ ಏನು ಬೇಕೋ ಅದನ್ನ ಹಾಕ್ತಾಯಿದ್ದೀನಿ. ODTಗೆ ನಾನಿಲ್ಲಿ ಎಫೆಕ್ಟ್ಸಿಗೆ ಬಂದು ಕಲರ್ ಸ್ಪೇಸ್ ಟ್ರಾನ್ಸ್ಫರ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಇನ್ಪುಟ್ ಕಲರ್ ಸ್ಪೇಸು ಡಾವಿಂಚಿ ವೈಟ್ ಗ್ಯಾಮೆಟು, ಇನ್ಪುಟ್ ಗಾಮಾ ಡಾವಿಂಚಿ ಇಂಟರ್ಮೀಡಿಯೇಟು, ಔಟ್ಪುಟ್ ಕಲರ್ ಸ್ಪೇಸು REC 709, ಔಟ್ಪುಟ್ ಗಾಮಾ 2.4 ಇಡ್ತಾಯಿದ್ದೀನಿ. ಇಲ್ಲಿಗೆ ನಮ್ಮ ಕಲರ್ ಕನ್ವರ್ಷನ್ ಪೂರ್ತಿಯಾಗಿದೆ. ಇದನ್ನ ರೀನೇಮ್ ಮಾಡ್ಕೋತೀನಿ ODT ಅಂತ. ಸೊ ಇಲ್ಲಿಗೆ ಕಲರ್ ಕನ್ವರ್ಷನ್ ಆಗಿದೆ. ನಾನು IDTನ ಪ್ರಾಜೆಕ್ಟ್ ಸೆಟ್ಟಿಂಗ್ಸಲ್ಲಿ ಅಲ್ಲೇ ಮಾಡಿದ್ದೀನಿ, ಕ್ಯಾಮ್ರಾ ರಾ ಆಪ್ಷನಲ್ಲಿ. ನೆಕ್ಸ್ಟು ಒಂದು ODT ಸೆಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಏನೇ ವರ್ಕ್ ಮಾಡೋದಿದ್ರು ಈ ODT ನೋಡು ಬ್ಯಾಕ್ ಸೈಡಲ್ಲಿ ನೋಟ್ ಪ್ಲೇಸ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇರ್ತೀನಿ. ನೆಕ್ಸ್ಟು ನಾನು ಈ ಬ್ಯಾಕ್ ಸೈಡಿಗೆ ಒಂದು ನೋಟ್ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ನೋಟ್ ಪ್ಲೇಸ್ ಮಾಡ್ಕೊಳ್ಳೋಕ್ಕೆ ನೋಟ್ ಬ್ಯಾಕ್ ಸೈಡಿಗೆ Shift+S ಪ್ರೆಸ್ ಮಾಡ್ತಾ ಇದ್ದೀನಿ. ಒಂದು Alt+S ನೋಡ್ನ ಫ್ರಂಟ್ ಸೈಡಿಗೆ ನೋಟ್ ಪ್ಲೇಸ್ ಆಗುತ್ತೆ. ಬ್ಯಾಕ್ ಸೈಡಿಗೆ ಮಾಡಬೇಕು ಅಂದರೆ Shift+S ಶಾರ್ಟ್ಕಟ್ಟು. ನಾನು ಇದನ್ನ ಫಸ್ಟ್ ನೋಡ್ನ ರೀನೇಮ್ ಮಾಡ್ಕೋತಾ ಇದ್ದೀನಿ, ಬೇಸ್ ಅಂತ. ಈ ನೋಡಲ್ಲಿ ನಾನು ವೈಟ್ ಬ್ಯಾಲೆನ್ಸು ಮತ್ತು ಕಾಂಟ್ರಾಸ್ಟು, ಸ್ಯಾಚುರೇಷನ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಬೇಸ್ ನೋಡಲ್ಲಿ ನಾನು ಸ್ಟಾರ್ಟಿಂಗಿಗೆ ಒಂದು HDR ವೀಲ್ಸಿಗೆ ಬಂದು ಇಲ್ಲಿ ಬಾಟಮ್ ಸೈಡಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು. ಇಲ್ಲಿ ಟೆಂಪ್ರೇಚರ್ ಅಂತ ಒಂದು ಸ್ಲೈಡರ್ ಇದೆ, ಇದನ್ನು ಕಮ್ಮಿ ಮಾಡ್ತಾ ಇದ್ದೀನಿ. ಕಮ್ಮಿ ಅಂದರೆ ಒಂದು 1600 ಸಮಥಿಂಗ್. ವೈಟ್ ಬ್ಯಾಲೆನ್ಸು ತುಂಬ ಜಾಸ್ತಿ ಇದೆ, ವಾರ್ಮಿಶು, ಹಾಗಾಗಿ ನಾನು ಫುಲ್ ಕಮ್ಮಿ ಮಾಡ್ತಾಯಿದ್ದೀನಿ. ಟೆಂಪ್ರೇಚರು -1600ಗೆ ಇಟ್ಟಿದ್ದೀನಿ ಆಲ್ಮೋಸ್ಟು. ನೆಕ್ಸ್ಟ್ ನಾನಿಲ್ಲಿ ಗ್ಲೋಬಲ್ ವೀಲಿಗೆ ಬಂದು ಇಲ್ಲಿ
ಸ್ಯಾಚುರೇಷನ್ ರೈಸ್ ಮಾಡ್ತಾ ಇದ್ದೀನಿ. ಒಂದು ಸ್ಟಾಪ್ ಅಷ್ಟು ರೈಸ್ ಮಾಡಿದ್ದೀನಿ. ಇಲ್ಲಿ ನಮ್ಮದು ಬೇಸ್ ಕರೆಕ್ಷನ್ ಆಗಿದೆ. ನೋಡು ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀರಲ್ಲ. ನೆಕ್ಸ್ಟ್ ನೋಡಲ್ಲಿ ನಾನು ರಿನೇಮ್ ಮಾಡ್ಕೋತೀನಿ ಕಾಂಟ್ರಾಸ್ಟ್ ಅಂತ. ಕಾಂಟ್ರಾಸ್ಟ್ಗೆ ನಾನು ಮತ್ತೆ ಇಲ್ಲಿ ಪ್ರೈಮರಿ ವೀಲ್ಸಿಗೆ ಬಂದು ಕಾಂಟ್ರಾಸ್ಟ್ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಕಾಂಟ್ರಾಸ್ಟು ಸ್ವಲ್ಪ 1.7 ಸಮಥಿಂಗ್ ಇಡ್ತಾ ಇದ್ದೀನಿ. ಅದರಲ್ಲೇ ನೆಕ್ಸ್ಟ್ ನಾನು ಪಿವಿಟ್ಟು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೋಡಿದ್ವಲ್ಲ, ಇಲ್ಲಿ ಸ್ಕೋಪ್ಸ್ ಅಬ್ಸರ್ವ್ ಮಾಡೋಣ. ಸ್ಕೋಪ್ಸಲ್ಲಿ ಅಬ್ಸರ್ವ್ ಮಾಡ್ಬೋದು ಈಗ ಇದನ್ನು ಬಿಫೋರ್ ಆಫ್ಟರ್ ಎಷ್ಟು ಡಿಫ್ರೆನ್ಸ್ ಬಂದಿದೆ ಅಂತ. ಇದಿಷ್ಟು ನಮ್ಮದು ಬೇಸ್ ಕರೆಕ್ಷನ್ ಆಗಿದೆ ಇವಾಗ. ಸೊ ನೆಕ್ಸ್ಟ್ ನೋಡೋದೇ ನಾನು ಇನ್ನೊಂದು ನೋಟ್ ಪ್ಲೇಸ್ ಮಾಡ್ಕೋತೀನಿ. ಇದನ್ನ ರೀನೇಮ್ ಮಾಡ್ಕೋತೀನಿ ಲುಕ್ ಅಂತ. ಈ ಲುಕ್ ನೋಡಲ್ಲಿ ನಾನು ಇಲ್ಲಿ ಪ್ರೈಮರಿ ಕಲರ್ ಬಾರ್ಸಿಗೆ ಬಂದು ನಾನು ಒಂದು ಲುಕ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಲಿಫ್ಟಲ್ಲಿ ನಾನು ಸ್ವಲ್ಪ ಬ್ಲೂಯಿಶ್ ಆ್ಯಡ್ ಮಾಡ್ತಾಯಿದ್ದೀನಿ. ಚೂರು ಒಂದು 0.02% ಆ್ಯಡ್ ಮಾಡಿ ನೆಕ್ಸ್ಟು ಅದೇ ಬ್ಲೂಯಿಶಿಗೆ ನಾನು ಸ್ವಲ್ಪ ಗ್ರೀನಿಶ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಅಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ 0.02%. ಅಲ್ಲಿಗೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಒಂದು ಟೀಲ್ ಕಲರ್ ಕ್ರಿಯೇಟ್ ಆಗ್ತಾಯಿದೆ. ಬಿಫೋರ್ ಆಫ್ಟರ್ ನೋಡ್ತಿದ್ದೀವಲ್ಲ, ಇದನ್ನು ಕಾಂಪ್ಲಿಮೆಂಟ್ ಮಾಡೋಕ್ಕೆ ನಾನು ಗೈನಿಗೆ ಬಂದು ಇಲ್ಲಿ ಸ್ವಲ್ಪ ಗೈನಲ್ಲಿ ನಾನು ಬ್ಲೂನ ಕಮ್ಮಿ ಮಾಡ್ತಾಯಿದ್ದೀನಿ. ಅದು ಅಷ್ಟೇ 0.2% ಅಷ್ಟು ಕಮ್ಮಿ ಮಾಡಿದ್ದೀನಿ. ಇಲ್ಲಿ ಏನು ಸ್ಕಿನ್ ಟೋನ್ಸ್ ಮೇಲೆ ಬ್ಲೂಯಿಶ್ ಗ್ರೀನಿಶ್ ಇತ್ತು ಅದನ್ನ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಅಂದರೆ ಬ್ಲೂ ಕಮ್ಮಿ ಮಾಡಿದ್ದೀನಿ. ನೋಡಿದ್ವಲ್ಲ ಇಲ್ಲಿ ಬಿಫೋರ್ ಆಫ್ಟರ್. ನೆಕ್ಸ್ಟು ಇನ್ನೊಂದು ನೋಡನ್ನ ಪ್ಲೇಸ್ ಮಾಡಿಕೊಂಡು ಇದನ್ನ ರಿನೇಮ್ ಮಾಡ್ಕೋತೀನಿ ಹೈಲೈಟ್ಸ್ ಅಂತ. ಹೈಲೈಟ್ಸ್ ನೋಡಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಕ್ವಾಲಿಫೈಯರ್ನ ಹೇಗೆ ಯೂಸ್ ಮಾಡೋದು ಅಂತ. ಅದೇ ಥರ ನಾನಿಲ್ಲಿ ಕ್ವಾಲಿಫೈಯರ್ನ ಯೂಸ್ ಮಾಡಿಕೊಂಡು ಹೈಲೈಟ್ಸ್ನ ರಿಕವರಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಫುಲ್ ಫ್ರೇಮ್ ತೊಗೋತೀನಿ. ಕ್ಲಿಪ್ ಎಷ್ಟಿದೆ ಅದನ್ನು ನೋಡಿಕೊಂಡು ಫುಲ್ ಫ್ರೇಮಲ್ಲಿ ಎಲ್ಲ ಜಾಗದಲ್ಲೂ ಹೈಲೈಟ್ಸ್ ರಿಕವರಿ ಆಗಬೇಕು. ಇಲ್ಲಿ ನಾನು ಹೈಲೈಟ್ಸ್ನ ಟರ್ನ್ ಆನ್ ಮಾಡ್ಕೋತೀನಿ. ಟರ್ನ್ ಆನ್ ಮಾಡಿಕೊಂಡು ಇಲ್ಲಿ ಲುಮಿನನ್ಸಲ್ಲಿ ನಾನು ರೈಟ್ ಸೈಡಿಗೆ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ಅಂದರೆ ಹೈಲೈಟ್ಸ್ ಪೋರ್ಷನ್ ಎಷ್ಟಿದೆ ಅಷ್ಟು ಮಾತ್ರ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಷನ್ ಮಾಡಿಕೊಂಡು ನಾನಿಲ್ಲಿ ಡಿನಾಯ್ಸ್ನ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿನಾಯ್ಸ್ ಕೊಟ್ಟು ಆಮೇಲೆ ಸ್ವಲ್ಪ ಬ್ಲರ್ ರೇಡಿಯಸ್ನ ಜಾಸ್ತಿ ಮಾಡ್ತಾಯಿದ್ದೀನಿ. ಜಾಸ್ತಿ ಮಾಡಿ ಹೈಲೈಟ್ಸ್ನ ಆಫ್ ಮಾಡಿ ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಗಾಮ ಮತ್ತು ಚೂರ್ ಗೈನ್ನ ಕಮ್ಮಿ ಮಾಡ್ತಾಯಿದ್ದೀನಿ. ಬಿಫೋರ್ ಆಫ್ಟರ್ ನೋಡೋದಾದರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ವಾಲ್ಸ್ ಮೇಲೆ ಎಲ್ಲ ಹೈಲೈಟ್ಸು ಸ್ವಲ್ಪ ರಿಕವರಿ ಆಗಿ ಡೀಟೇಲ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ನೋಡು ಇನ್ನೊಂದು ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಪ್ಲೇಸ್ ಮಾಡಿಕೊಂಡು ನಾನು ಇದನ್ನ ರೀನೇಮ್ ಮಾಡ್ಕೋತೀನಿ ವಿಗ್ನೈಟ್ ಅಂತ. ವಿಗ್ನೈಟ್ ಅಂತ ರೀನೇಮ್ ಮಾಡಿಕೊಂಡು ನಾನಿಲ್ಲಿ ವಿಗ್ನೈಟು ಕೊಡೋಕ್ಕೂ ಮುಂಚೆ ಸ್ವಲ್ಪ ನನಗೆ ಲುಕ್ಕಲ್ಲಿ ಇನ್ನೊಂದು ಸ್ವಲ್ಪ ಸ್ಕಿನ್ ಟೋನ್ಸು ರೆಡ್ಡಿಶ್ ಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಮತ್ತೆ ಪ್ರೈಮರಿ ಬಾರ್ಸಿಗೆ ಹೋಗಿ ಗೈನಲ್ಲಿ ಸ್ವಲ್ಪ ರೆಡ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 0.4% ಅಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿದ್ವಲ್ಲ, ಈಗ ಸ್ಕಿನ್ ಟೋನ್ಸು ಸ್ವಲ್ಪ ರೆಡ್ಡಿಶ್ ಬಂದಿದೆ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಕಾಂಟ್ರಾಸ್ಟ್ ಕಮ್ಮಿ ಆಗ್ತಾಯಿದೆ. ಇಲ್ಲಿನ ಕಾಂಟ್ರಾಸ್ಟ್ ನೋಡಲ್ಲಿ ಮತ್ತೆ ಸ್ವಲ್ಪ ಕಾಂಟ್ರಾಸ್ಟ್ನ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ವಿಗ್ನೈಟಲ್ಲಿ ನಾನು ಇಲ್ಲಿ ಪವರ್ ವಿಂಡೋಸಿಗೆ ಬಂದು ನಾನೊಂದು ಸರ್ಕ್ಯುಲರ್ ಪವರ್ ವಿಂಡೋ ತೊಗೋತೀನಿ. ಸರ್ಕ್ಯುಲರ್ ಪವರ್ ವಿಂಡೋನ ನಾನಿಲ್ಲಿ ಆಸ್ಪೆಕ್ಟ್ ರೇಷಿಯೋ ಇದೆಯಲ್ಲ ಇದನ್ನ ಫುಲ್ ಮಾಡ್ತಾಯಿದ್ದೀನಿ. ಫುಲ್ ಅಂದರೆ ಆಸ್ಪೆಕ್ಟ್ ರೇಷಿಯೋ 100 ಇಟ್ಬಿಟ್ಟು ನಾನು ಇದನ್ನು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಬರೀ ಇಲ್ಲಿ ಫೇಸಿಂಗ್ ಮಾತ್ರ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಮತ್ತು ಸಾಫ್ಟ್ನೆಸ್ನ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಇಲ್ಲಿ ಆಸ್ಪೆಕ್ಟ್ ರೇಷಿಯೋ ನೋಡಿದಿರಲ್ಲ, ಇಲ್ಲಿ 100%.
ಮಾಡಿ ನೆಕ್ಸ್ಟ್ ನಾನು ಇದನ್ನ ಅಡ್ಜಸ್ಟ್ ಮಾಡಿಕೊಂಡು ಗಾಮ ಕಮ್ಮಿ ಮಾಡೋಕ್ಕೂ ಮುಂಚೆ ಇದನ್ನ ಇನ್ವರ್ಟ್ ಮಾಡ್ಕೋತೀನಿ. ಇನ್ವರ್ಟ್ ಮಾಡಿಕೊಂಡು ಸ್ವಲ್ಪ ಗಾಮನ ಕಮ್ಮಿ ಮಾಡ್ತಾಯಿದ್ದೀನಿ. ಇಲ್ಲಿ ಪವರ್ ವಿಂಡೋ ಆಫ್ ಮಾಡಿ ಬಿಫೋರ್ ಆಫ್ಟರ್ ನೋಡು. ಬಿಫೋರ್ ಆಫ್ಟರ್ ಇನ್ನೊಂದು ಸ್ವಲ್ಪ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ನೋಡಿದ್ವಲ್ಲ, ಒಂದು ವಿಗ್ನೇಟು ಈ ಥರ ಒಂದು ವಿಗ್ನೇಟ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಫುಲ್ ಫುಟೇಜ್ನ ನೋಡ್ತಾ ಇದ್ದರೆ ನಮಗೆ ಇಲ್ಲಿ ರೆಡ್ಡಿಶು ಸ್ವಲ್ಪ ಬ್ರೈಟ್ನೆಸ್ ಆಗಿದೆ, ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಸ್ಕೋಪ್ಸಲ್ಲಿ ನೋಡ್ತಿದ್ದೀವಲ್ಲ, ಇಲ್ಲಿ ತುಂಬ ಬ್ರೈಟ್ನೆಸ್ ಆಗ್ತಾ ಇದೆ. ಇದನ್ನು ನಾನು ನೆಕ್ಸ್ಟ್ ಇನ್ನೊಂದು ಕ್ವಾಲಿಫೈಯರ್ ನೋಡಲ್ಲಿ ನಾನು ಈ ರೆಡ್ನೆಸ್ದು ಡೆನ್ಸಿಟಿ ಕಮ್ಮಿ ಮಾಡ್ತಾಯಿದ್ದೀನಿ. ಇದನ್ನ ಕ್ವಾಲಿಫೈಯರ್ ಅಂತ ಒಂದು ರೀನೇಮ್ ಮಾಡಿಕೊಂಡು ಈ ನೋಡಲ್ಲಿ ನಾನು ಕ್ವಾಲಿಫೈಯರ್ ಟೂಲಿಗೆ ಬಂದು ಈ ರೆಡ್ ಮಾತ್ರ ಕಮ್ಮಿ ಮಾಡಬೇಕು. ನಾನು ಈ ರೆಡ್ನ ಮಾತ್ರ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಕ್ಲಿಕ್ ಮಾಡ್ತೀನಿ, ಹೈಲೈಟ್ಸ್ ಓಪನ್ ಮಾಡಿ ಈ ರೆಡ್ಡನ್ನು ಅಡ್ಜಸ್ಟ್ ಮಾಡ್ಕೋತೀನಿ. ಸೆಲೆಕ್ಷನ್ನು ಸ್ವಲ್ಪ ನೀಟಾಗಿ ನೋಡಿ. ಈ ಥರ ಕ್ವಾಲಿಫಿಕೇಷನ್ ಟೂಲು ಈ ಥರ ಕೆಲವೊಂದು ಟೈಮಲ್ಲಿ ತುಂಬ ಹ್ಯಾಂಡಿಯಾಗಿ ಯೂಸ್ ಆಗುತ್ತೆ. ಆನ್ ಮಾಡಿಕೊಂಡು ಸೆಲೆಕ್ಷನ್ ಮಾಡಿಕೊಂಡು ಸ್ವಲ್ಪ ಟಿ ನಾಯ್ಸು ಮತ್ತು ಬ್ಲರ್ ರೇಡಿಯಸ್ ಮಾಡಿ ನೆಕ್ಸ್ಟ್ ಇದನ್ನು ನಾನು ಆಫ್ ಮಾಡಿ ನೆಕ್ಸ್ಟು ಈ ರೆಡ್ನ ಸೆಲೆಕ್ಷನ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಗೇನಿಗೆ ಬಂದು ಸ್ವಲ್ಪ ಇದ್ದು ಬ್ರೈಟ್ನೆಸ್ಸು ಕಮ್ಮಿ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸ್ಯಾಚುರೇಷನ್ ಕೂಡ ಡೌನ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಗಾಮನೂ ಕಮ್ಮಿ ಮಾಡ್ತಾಯಿದ್ದೀನಿ. ಈಗ ಅಬ್ಸರ್ವ್ ಮಾಡ್ತಿದ್ದೀರಲ್ಲ ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ ಅಂತ. ಸ್ಕೋಪ್ಸಲ್ಲಿ ಅಬ್ಸರ್ವ್ ಮಾಡ್ಬೋದು. ಇವಾಗ ರೆಡ್ ಹ್ಯೂ ಒಂದು ಲೆವೆಲಲ್ಲಿದೆ. ಸೊ ಕ್ವಾಲಿಫಿಕೇಷನಲ್ಲಿ ಈ ರೆಡ್ ಡೆನ್ಸಿಟಿ ಕಮ್ಮಿ ಮಾಡಿದ್ವಿ. ನೆಕ್ಸ್ಟ್ ನೋಡಲ್ಲಿ ನಾನು ಇನ್ನೊಂದು ನೋಡನ್ನ ಪ್ಲೇಸ್ ಮಾಡಿಕೊಂಡು ಅದನ್ನ ರಿನೇಮ್ ಮಾಡ್ಕೋತೀನಿ ಗ್ಲೋಬ್ ಅಂತ. ಈ ಗ್ಲೋಬ್ ನೋಡಲ್ಲಿ ನಾವು ಈ ಓವರ್ ಆಲ್ ಇಮೇಜ್ ಲುಕ್ಕು ಇನ್ನೇನಾದರೂ ಆ್ಯಡ್ ಮಾಡ್ಬೋದಾ, ಇನ್ನೇನಾದರೂ ಚೇಂಜಸ್ ಮಾಡ್ಬೋದಾ ಅಂತ ಫೈನಲ್ ನೋಡಲ್ಲಿ ನಾನಿಲ್ಲಿ ಈ ಗ್ಲೋಬ್ ನೋಡಲ್ಲಿ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಕಾಂಟ್ರಾಸ್ಟ್ನ ಆ್ಯಡ್ ಮಾಡಿ ಸ್ವಲ್ಪ ಪಿವಿಟ್ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಪಿವಿಟ್ ಅಡ್ಜಸ್ಟ್ ಮಾಡಿ ಸ್ವಲ್ಪ ಗಾಮ ರೈಸ್ ಮಾಡ್ತಾಯಿದ್ದೀನಿ. ರೈಸ್ ಮಾಡಿ ಇನ್ನೊಂದು ಪಾಯಿಂಟು ಸ್ಯಾಚುರೇಷನ್ ಸ್ವಲ್ಪ ಪಾಯಿಂಟ್ ಸಮಥಿಂಗ್ ಸ್ಯಾಚುರೇಷನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ಸಿಂಪಲ್ಲಾಗಿ ಒಂದು 6 ನೋಟ್ಸಲ್ಲಿ ಹೇಗೆ ಒಂದು ವೆಡ್ಡಿಂಗ್ ಕಲರ್ ಗ್ರೇಡ್ ಮಾಡ್ಬೋದು ಅಂತ ನೋಡಿದ್ವಿ. ಇದನ್ನ ಬಿಫೋರ್ ಆಫ್ಟರ್ ನೋಡೋದಾದರೆ ಇದು ಬಿಫೋರ್ ಆಫ್ಟರ್ ನಾವಿಲ್ಲಿ ಪೂರಾ ನೋಡನ್ನ ಡಿಸೇಬಲ್ ಮಾಡಿ ನಾವಿಲ್ಲಿ ಕಲರ್ ಕನ್ವರ್ಷನ್ ಮಾಡಿಕೊಂಡು ಬೇಸ್ನ ಅಡ್ಜಸ್ಟ್ ಮಾಡಿ ನೆಕ್ಸ್ಟ್ ಕಾಂಟ್ರಾಸ್ಟ್ ಆ್ಯಡ್ ಮಾಡಿ ಆಮೇಲೆ ಒಂದು ಓವರ್ ಆಲ್ ಲುಕ್ನ ಆ್ಯಡ್ ಮಾಡಿ ಒಂದು ಹೈಲೈಟ್ಸ್ನ ಕಮ್ಮಿ ಮಾಡಿ ವಿಗ್ನೇಟ್ ಕೊಟ್ಟು ನೆಕ್ಸ್ಟು ಕ್ವಾಲಿಫಿಕೇಷನ್ ಟೂಲಲ್ಲಿ ಈ ರೆಡ್ನೆಸ್ ಕಮ್ಮಿ ಮಾಡಿ ನೆಕ್ಸ್ಟ್ ಒಂದು ಗ್ಲೋಬ್ ನೋಡಲ್ಲಿ ಪೂರಾ ಓವರ್ ಆಲ್ ಇಮೇಜ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದಿಷ್ಟು ಒಂದು ವೆಡ್ಡಿಂಗ್ ಕಲರ್ ಗ್ರೇಡಿಂಗ್ನ ಹೇಗೆ ಮಾಡ್ಬೋದು, ಯಾವುದೇ ಥರ ಲಟ್ ಯೂಸ್ ಮಾಡ್ದಲೆ ಅಂತ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ.